ಆತ್ಮೀಯ ವೀಕ್ಷಕರ, ಯುವನಿಧಿ ಫಲಾನುಭವಿಗಳೇನಿದ್ದೀರಲ್ಲ, ಇವರು ಆಲ್ಮೋಸ್ಟ್ ಫೋನ್ ಕಾಲ್ ಮಾಡ್ತಾ ಇದ್ರಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡ್ತಾ ಇದ್ರಿ, ಯೂಟ್ಯೂಬಲ್ಲಿ ಜಾಸ್ತಿ ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಡಿಸೆಂಬರ್ ತಿಂಗಳ DBT ಸ್ಟೇಟಸ್ 180 ಡೇಸ್ ಅಂತ ತೋರಿಸ್ತಾ ಇದೆ. ಎಲ್ಲರಿಗೂ ಹೀಗೆ ತೋರಿಸ್ತಾ ಇದೆ. ಏನಾದರೂ ನಮಗೇನಾದರೂ ಪ್ರಾಬ್ಲಮ್ ಆಗಿದೆಯಾ, ಆದಷ್ಟು ಬೇಗ ತಿಳಿಸಿ. ಯಾಕಂದರೆ ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟ್ ಬರಬೇಕು, ಇನ್ನೂ ಬಂದಿಲ್ಲ. 25ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಲಾಸ್ಟ್ ಡೇಟ್ ಇತ್ತು. ಯಾಕಂದರೆ ಪ್ರತಿ ತಿಂಗಳು ಜನವರಿ 21ನೇ ತಾರೀಕು ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇತ್ತು. ಯಾಕಂದರೆ ನಾವು ಅಮೌಂಟ್ ಕ್ರೆಡಿಟ್ ಆದಮೇಲೆ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸ್ತಾ ಇದ್ದೀವಿ. ಈ ತಿಂಗಳು ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿದ್ರಿ. ಇದಕ್ಕೆ ಒಂದು ಸೂಕ್ತ ಅಪ್ಡೇಟ್ ಬಂದಿದೆ ಸ್ನೇಹಿತರೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಯುವನಿಧಿ ಫಲಾನುಭವಿಗಳೇನಿದ್ರಲ್ಲ, ಡಿಸೆಂಬರ್ ತಿಂಗಳಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸಿದ್ರೆ ಅಲ್ಲಿ ಏನೂ ತೊಂದರೆಗಳಿಲ್ಲ ಅಂದರೆ ಎಲ್ಲರಿಗೂ 180 ಡೇಸ್ ಅಂತ ತೋರಿಸ್ತಾ ಇದೆ. ನೀವು ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನಲ್ಲಿ ಏನಾದರೂ ರಾಂಗ್ ಏನಾದರೂ ಮಾಡಿದರೆ ಅವ್ರದ್ದು ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದೆ. ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದ್ದರೆ ಅವರಿಗೆ ಯುವನಿಧಿ ಹಣ ಅಮೌಂಟು ಡಿಸೆಂಬರ್ ತಿಂಗಳ ಹಣ ಬರೋದಿಲ್ಲ. ಇದು ಬಂದಿರತಕ್ಕಂಥ ಅಪ್ಡೇಟು. ಮತ್ತು 180 ಡೇಸ್ ಅಂತ ತೋರಿಸ್ತಾ ಇರೋರಿಗೆ ಯಾವಾಗ ಅಮೌಂಟು ಬರುತ್ತೆ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರಿ. 180 ಡೇಸ್ ಅಂತ ತೋರಿಸ್ತಾ ಇದೆಯಲ್ಲ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಯುವನಿಧಿ ಆಫೀಸ್ ಕಡೆಯಿಂದ ಅಥವಾ ಸರ್ಕಾರದ ಹಣಕಾಸು ಇಲಾಖೆ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ. ಫಂಡ್ ರಿಲೀಸ್ ಆಗಿ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ. ಜನವರಿ ತಾರೀಕು ಒಳಗಡೆ ಫಂಡ್ ರಿಲೀಸ್ ಆಗಿದೆ. ಬಟ್ ಜನವರಿ 31ನೇ ತಾರೀಕು ಒಳಗಡೆ ಅಪ್ರೂವಲ್ ಕೊಡ್ತಾರೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಜನವರಿ 31 ಮಾರ್ನಿಂಗ್ DDO ಅವರು ಎಲ್ಲ ತಾಲೂಕುಗಳಿಗೆ ಯಾವ್ಯಾವ ಜಿಲ್ಲೆಯಿಂದ ಅಪ್ಲಿಕೇಶನ್ ಮಾಡಿದಾರಲ್ಲ, ಈ ಎಲ್ಲ ಯುವನಿಧಿ ಫಲಾನುಭವಿಗಳಿಗೆ ಅಪ್ರೂವಲನ್ನು ಕೊಟ್ಟಿದ್ದಾರೆ. ಅಪ್ರೂವಲ್ ಕೊಟ್ಟು 24 ಅವರ್ ಒಳಗಡೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದೆ. ಹೌದು ಸ್ನೇಹಿತರೆ, ನಿನ್ನೆ ಮಾರ್ನಿಂಗ್ ಅಪ್ರೂವಲ್ ಕೊಟ್ಟಿರುವಂಥ ಹಣ ಎಲ್ಲರಿಗೂ ಅಮೌಂಟ್ ಕ್ರೆಡಿಟ್ ಆಗಿದೆ. ನಿಮಗೆ ಕ್ರೆಡಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಬಟ್ ನಿಮ್ದಿನ್ನೂ ಏನು ಶೋ ಆಗ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ. 180 ಡೇಸ್ ಅಂತ ಶೋ ಆಗ್ತಾ ಇದೆಯೋ ಇಲ್ಲ ಡಾಟಾ ನಾಟ್ ಫೌಂಡ್ ಅಂತ ಶೋ ಆಗ್ತಾ ಇದೆ. ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಮ್ಮದು ಈ ಡಿಸ್ಟಿಕ್ಕಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನನ್ನ ವಿಡಿಯೋಗಳಿಗಿಂತ ನಿಮ್ಮ ಕಮೆಂಟ್ಗಳಿಗೆ ಹೆಚ್ಚಿನ ಮಹತ್ವವಿದೆ. ನಾವೇನಾದರೂ ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗೆ ಅಥವಾ ಅಲ್ಲಿರ್ತಕ್ಕಂಥ ಉದ್ಯೋಗಿಗಳಿಗೆ ಫೋನ್ ಮಾಡಿ ಕೇಳಬೇಕು ಅಂದರೆ ಈ ಜಿಲ್ಲೆಯಿಂದ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ, ಏನು ಸೊಲ್ಯೂಷನ್ ಅಂತ ಕೇಳಿದಾಗ ಅವರು ಸೊಲ್ಯೂಷನನ್ನು ಕೊಡ್ತಾರೆ. ಆ ಸೊಲ್ಯೂಷನ್ ಬಗ್ಗೆ, ಅದರ ಬಗ್ಗೆ ಬಂದಿರತಕ್ಕಂಥ ಪರಿಹಾರವನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಓಕೆನಾ? ನಿಮ್ದೇನಾದರೂ 180 ಡೇಸ್ ಅಂತ ತೋರಿಸ್ತಾ ಇದ್ದರೆ ಈ ಅಮೌಂಟು ಡಿಗ್ರಿ ಮುಗಿದವರಿಗೆ 3000, ಡಿಪ್ಲೊಮಾ ಮುಗಿದವರಿಗೆ 1500 ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ಯುವನಿಧಿ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಇದು. ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.